ಹಲೋ ಹಾಯ್ ಅಸ್ಸಲಾಂ ವಲೈಕುಮ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ನಮ್ಮ ಅತ್ತೆರೂರಲ್ಲಿದ್ದೀನಿ. ಇವತ್ತು 26 ಶುಕ್ರವಾರ, ಇವತ್ತು ಸೆಪ್ಟೆಂಬರ್ 26ನೇ ತಾರೀಕು. ನಾಳೆ ನಮ್ಮ ಮನೇಲಿ ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು, ಮತ್ತು ಈ ಥರ ದೇವ್ರ ಕಾರ್ಯ ಆಗಿರ್ಬೋದು, ಸಂಡೇ ದಿನ ಅದೆಲ್ಲ ಇದೆ. ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊತಾ ಇದ್ದೀವಿ. ಬೇಡ ಅಂತ ನೆಂಟರುಗಳೆಲ್ಲ ಬರ್ತಾ ಇದ್ದಾರೆ. ಸೊ ಹಿಂಗೆ ನಾನು ನಮ್ಮ ಭಾವರ ಮನೆ ಹತ್ರ ಬಂದಿದ್ದೆ. ಅವರು ಮನೆ ಹತ್ರನೇ ತುಂಬ ಚೆನ್ನಾಗಿ ಹೂವುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ತುಂಬ ಚೆನ್ನಾಗಿ ಬೆಳ್ಕೊತಾರೆ. ನಮಗೆ ಈ ರೀತಿ ತುಂಬ ಇಷ್ಟ. ವಾತಾವರಣ ಆಗಿರ್ಬೋದು, ಒಂದು ಮನೆ ಕಡೆ, ಹಳ್ಳಿ ಕಡೆ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ನಾನು ಕೂಡ ಇದೇ ರೀತಿ ಬೆಳೆದಿರೋದು. ಹಾಗಾಗಿ ನಾನು ಇವತ್ತು ಏನೇನಿದೆ ಇಲ್ಲಿ ನಮ್ಮ ಮನೆ ಹತ್ರ ಯಾವ್ಯಾವ ಥರ ಗಿಡಗಳಿದ್ದಾವೆ ಅಂತ ಎಲ್ಲ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಹಳ್ಳಿ ವಾತಾವರಣ ಅಂದರೆ ನಮ್ಮ ಹಳ್ಳಿಯ ವಾತಾವರಣ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವು ಬೆಂಗಳೂರು ಜೀವನ ಏನೇ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ರೂ ನಾವು ಅಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗೋದಿಲ್ಲ. ಎಷ್ಟು ಇಲ್ಲಿ ಇರುವಂಥ ತಂಪು ವಾತಾವರಣ, ಅಲ್ಲಿ ಎಷ್ಟೇ ನಾವು ಏನೇ ಇದು ಮಾಡಿದ್ರೂ ಬರೋದು ತುಂಬಾ ಕಷ್ಟ ಇರುತ್ತೆ. ಯಾವ ಥರ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಬ್ಯುಸಿ ಇರುತ್ತೆ ಲೈಫು. ಅಷ್ಟು ಏನಂದರೆ ಜೀವನಕ್ಕೆ ಹೊಟ್ಟೆಪಾಡಿಗೋಸ್ಕರ ನಾವು ಹೋಗಿ ನಾವು ಬೆಂಗಳೂರಲ್ಲಿ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ಬೋದೇ ಹೊರತು ನಾವು ನೆಮ್ಮದಿಯಿಂದ ನಾವು ಚೆನ್ನಾಗಿದ್ದು ನಾವು ಜೀವನ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ತುಂಬಾ ಕಷ್ಟ ಇರುತ್ತೆ. ನನಗೆ ಎಷ್ಟೇ ಚೆನ್ನಾಗಿದ್ರೂ ಬೆಂಗಳೂರಲ್ಲಿ ಜೀವನ ಅನ್ನೋದು ನಮಗೆ, ನಾವು ಹಳ್ಳಿಯಲ್ಲಿ ಬೆಳೆದು ನಾವು ಇರೋ ಅಂಥವ್ರು, ನಮಗೆ ಏನೇ ಇದ್ದರೂ ಈ ವಾತಾವರಣನೇ ನಮಗೆ ಅಡ್ಜಸ್ಟ್ ಆಗುತ್ತೆ. ಇದೇ ನಮಗೆ ಖುಷಿ ಕೊಡೋದು. ಸೊ ನಾನು ಇಲ್ಲಿಗೆ ಬಂದಾಗ ತುಂಬ ಖುಷಿ ಪಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಹಳ್ಳಿ ವಾತಾವರಣಗಳು. ಇದಕ್ಕಿಂತ ಮುಂಚೆ ನಮ್ಮ ತವ್ರ ಮನೆ ವಾತಾವರಣನೂ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ನನಗೆ ಆ ಥರ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದಿರೋಳು. ಹಾಗಾಗಿ ನನಗೆ ಅದೇ ವಾತಾವರಣ ನನಗೆ ತುಂಬ ಇಷ್ಟಪಡ್ತೀನಿ. ನಾನು ಏನೇ ಬೆಂಗಳೂರು ಜೀವನದಲ್ಲಿದ್ದರೂ ನನಗೆ ಇದೇ ತುಂಬ ಇಷ್ಟ ಆಗೋದು. ನಮ್ಮ ಮನೆ ಹತ್ರ ಯಾವ್ಯಾವ ಥರ ಗಿಡಗಳಿದ್ದಾವೆ, ಏನೇನಿದೆ, ಮತ್ತು ನಮ್ಮ ಮನೇಲಿ ಏನೇನು ಸಾಕಿದ್ದೀವಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗ್ ನಿಮಗೆ ಈ ರೋಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಮನೆ ಹತ್ರನೇ ಅಳ್ಳಿರೋ ಅಂಥ ರೋಸ್. ಇದು ಎಷ್ಟು ಚೆನ್ನಾಗಿ ಅಳ್ಳಿದೆ ಅಲ್ವಾ. ಇದು ನೆಲಕ್ಕೆ ಹಾಕಿದ್ದಾರೆ ಗಿಡಗಳಿಲ್ಲಿ, ಅಗೇಟಿಗಳೇನಿಲ್ಲ. ನೋಡಿ ರೋಸು ಇಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿಂದ ನೋಡಿ ಕನಕಾಂಬರ ಹೂವು ಎಷ್ಟು ಚೆನ್ನಾಗಿ ಗಿಡ ತುಂಬ ಅರಳಿದ್ದಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಗಿಡಗಳಲ್ಲಿ ನಮ್ಮ ಹೂವು ಬಿಡಿಸಿಲ್ಲ ಇನ್ನು. ನಮ್ಮ ಅತ್ತಿಗೆ ಏನಿದ್ದಾರೆ ಅವರು ಹೂವುಗಳು ಬಿಡಿಸಿಲ್ಲ. ನೋಡಿ ಮನೆ ಹತ್ರ ಈ ಗಿಡಗಳು ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಹೂವು ಅರಳಿದೆ ಅಲ್ವಾ. ನಾನು ಗುಡಿಯಾಗೆ ಹೋಗೋವರೆಗೂ ತುಂಬ ಚೆನ್ನಾಗಿ ಹೂವುಗಳನ್ನು ಮುಡ್ಸೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಲ್ವಾ. ತುಂಬ ಬಿಟ್ಟಿದೆ ಇದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲೆಲ್ಲ ಹಾಕಿದ್ದಾರೆ. ಮತ್ತು ನೋಡಿ ಪುದೀನ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಮ್ಮ ಅತ್ತಿಗೆನೂ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಮ್ಮ ವಾರ್ಗಿತ್ತಿ, ನಮ್ಮ ಯಜಮಾನ್ರಿದ್ದಾರಲ್ವ ಅವ್ರ ಅತ್ತಿಗೆ, ಅಕ್ಕ ಅಂತ ಕರಿತೀವಿ. ನೋಡಿ ಇದಾಕಿದ್ದಾರೆ. ಮತ್ತು ನೋಡಿ ಇಲ್ಲಿ ಕೂಡ ಇದು ವೈಟ್ ಗುಲಾಬಿ ಗಿಡ. ಇದರಲ್ಲಿ ಮೊಗ್ಗಿದ್ದಾವೆ, ಇನ್ನು ಅರಳಿಲ್ಲ. ಇದು ನೋಡಿ ಇನ್ನೂ ಅರಳಿಲ್ಲ. ಮತ್ತು ಅಲ್ಲಿಂದ ನೋಡಿ ಆ ಕಸಿನಲ್ಲಿ ಒಂದೇ ಒಂದು ಪಿಂಕ್ ಕಲರ್ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಗುಲಾಬಿ ಹೂವು ಅದು ಕಿತ್ಕೊಳ್ಳೋದೇ ತುಂಬ ಕಷ್ಟ. ಸುತ್ತ ನೋಡಿ ಎಷ್ಟು ಸುತ್ತ ಕಸ ಇದೆ, ಆದರೆ ಆ ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈ ಹೂವು ನೋಡಿ ನಂಗೆ ತುಂಬ ಖುಷಿ ಆಯಿತು. ಗುಡಿಯ ಎದುರೆ ಆ ಹೂವನ ನಾನು ಕಿತ್ತಿ ಅವಳಿಗೆ ಮುಡಿಸ್ತೀನಿ, ಗುಲಾಬಿ ಹೂವು. ಅಲ್ಲಿಂದ ನೋಡಿ ಆ ಮನೆ ಬಂದು ಅದು ಒಂದು ನಮ್ಮ ಭಾವರ ಮನೆ. ಅದು ಅವ್ರದ್ದೇ ಹಸು, ಅದು ಕೂತಿರೋದು ನೋಡಿ ಅದು. ಮತ್ತು ಅದ್ರ ಕರು ಅಲ್ಲಿದೆ, ಹಾಲು ಕೊಡುತ್ತೆ ಹಸು. ಮತ್ತು ಹಿಂಗೆ ನೋಡಿ, ಹಿಂಗೆ ಬಂದರೆ ನೋಡಿ ಬೆಟ್ಟ ಎಷ್ಟು ದೊಡ್ಡದಾಗಿದೆ ಬೆಟ್ಟ ಅಲ್ಲಿ. ನಾನು ಆ ಬೆಟ್ಟದ ಮೇಲೆ ಒಂದು ಸತಿ ಹತ್ತುಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ನಮ್ಮ ಊರು ತೋರಿಸೋದಕ್ಕೋಸ್ಕರ. ಈ ರೀತಿ ಮನೆ ಹತ್ರ ನೋಡಿ ಗಿಡಗಳು ಹಾಕ್ಕೊಂಡಿದ್ದಾರೆ. ಮತ್ತು ಚೆಂಡು ಹೂವಿನ ಗಿಡ ಕೂಡ ಇದ್ದಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಗುಪ್ಪಚ್ಚಿಗಳು ನೋಡಿ ಎಷ್ಟು ಸೌಂಡ್ ಮಾಡ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಹೂವುಗಳು. ಇವೆಲ್ಲ ಬಿಡಿಸಿ ಕಟ್ಟಿ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಮಗೆ ಈ ರೀತಿ ಹಳ್ಳಿ ವಾತಾವರಣ ಜೀವನ ತುಂಬ ಇಷ್ಟ ಆಗುತ್ತೆ. ನಾವು ಇದೇ ರೀತಿ ಬೆಳೆದವರಲ್ವ. ನಾವೇನೇ ಒಂದು ಸಿಟಿ ಲೈಫಿಗೆ ಹೋದ್ರೂ ನಮಗೆ ಅದೇ ಇಷ್ಟ ಆಗೋದು. ನೋಡಿ ಇಲ್ಲೂ ಕೂಡ ಚೆಂಡು ಹೂವಿನ ಗಿಡ ಇದೆ. ಮತ್ತು ಇಲ್ಲೂ ಕೂಡ ಕನಕಾಂಬರ ಗಿಡಗಳಿದ್ದಾವೆ. ಮತ್ತು ಒಂದು ತೊಗರಿ ಗಿಡ ಹಾಕಿದ್ದಾರೆ. ಇನ್ನು ಇದರಲ್ಲಿ ಹೂವು ಆಗಿಲ್ಲ, ತೊಗರಿ ಗಿಡ ಇದೆ. ಮತ್ತು ನೋಡಿ ಇಲ್ಲಿ ಚಪ್ಪರದ ಅವರೆಕಾಯಿ ಗಿಡ ಹಾಕಿದ್ದಾರೆ.
ಎಷ್ಟು ಚೆನ್ನಾಗಿದೆ. ಚಪ್ಪರದ ಅವರೆಕಾಯಿ ಗಿಡ ಹಾಕಿದ್ದಾರೆ. ಇದಕ್ಕೆ ಚಿಕ್ಕದಾಗಿ ಚಪ್ಪರ ಹಾಕಿದ್ದಾರೆ ಮೇಲ್ಗಡೆ ಬಿಡೋದಕ್ಕೋಸ್ಕರ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಈ ಥರ ಗಿಡಗಳು ಮನೆ ಹತ್ರನೇ ಹಾಕ್ಕೊತಾರೆ. ಬದನೆಕಾಯಿ ಆಗಿರ್ಬೋದು, ಚಪ್ಪರದ ಅವರೆಕಾಯಿ ಆಗಿರ್ಬೋದು, ಒಂದು ತೊಗರಿ ಗಿಡ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಥರ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸಾವಂತಿಗೆ ಹೂವಿನ ಗಿಡನೂ ಕೂಡ ಇದೆ. ತುಂಬ ಚೆನ್ನಾಗಿ ಕಬ್ಬು ಹಾಕಿದ್ದಾರೆ ನಮ್ಮ ಮನೆ ಹತ್ರ. ಎಲ್ಲ ಬಗ್ಗೋಗಿದೆ ಕಬ್ಬು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಬ್ಬು, ತುಂಬ ಚೆನ್ನಾಗಿ ಬಂದಿದೆ. ಆ ಕಬ್ಬಿನ ಗಿಡ ಇದೆಯಲ್ಲ, ಅಲ್ಲೇ ಶುಂಠಿ ಕೂಡ ಹಾಕ್ಕೊಂಡಿದ್ದಾರೆ. ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಗುಡಿಯ ಎದ್ಬಿಟ್ಟಿದ್ದಾಳೆ, ಅವಳಿಗೆ ಎತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಹಂಗಾಗಿ ಇಲ್ಲಿ ನೀರಿನ ಎಲ್ಲಿ ಇದೆ, ಇದರಲ್ಲೇ ನೀರು ಬರೋದು. ಇಲ್ಲಿ ನೀರು ಹಿಡ್ಕೊತಾರೆ ಪೈಪ್ ಹಾಕ್ಕೊಂಡು. ಮನೆ ಹತ್ರ ಈ ಥರ ವಾತಾವರಣ ಇದೆ ಊರಲ್ಲಿ. ಮತ್ತು ಇನ್ನೇನೇನು ಗಿಡ ಇದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ. ಮನೆ ಬಾಗಿಲಲ್ಲಿ ಇಷ್ಟೆಲ್ಲ ಗಿಡಗಳು ಹಾಕ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಹೂವು ಅರಳಿದ್ದಾವೆ, ತುಂಬ ಚೆನ್ನಾಗಿದೆ ಅಲ್ವಾ. ಸರಿ ಹೋಗ್ಬಿಟ್ಟು ಗಿಡಗಳಲ್ಲಿ ಒಂದು ಸ್ವಲ್ಪ ಆಟ ಆಡಲಿ ಅಂತ ಅಂದರೆ ಅದು ಕೂಡ ನನ್ನ ಮಗಳು ಆಟ ಆಡ್ತಾ ಇಲ್ಲ ನೋಡಿ. ಅಲ್ಲಿ ಪಾರಿವಾಳಗಳು ರೋಡಲ್ಲಿ ಎಷ್ಟು ಚೆನ್ನಾಗಿದ್ದಾವೆ. ಅವು ಸಾಕಿರೋ ಪಾರಿವಾಳ ಅವ್ರು ಸಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ವೈಟ್ ಪಾರಿವಾಳ ಎಲ್ಲ ಇದ್ದಾವೆ. ಕುಪ್ಪಚ್ಚಿಗಳು ಎಷ್ಟು ಚೆನ್ನಾಗಿದ್ದಾವೆ ರೋಡಲ್ಲಿ. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಮ್ಮ ಊರಿನ ವಾತಾವರಣ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮನೆ ಹತ್ರ ಬೆಕ್ಕು ಸಾಕಿದ್ದಾರೆ. ಈ ಬೆಕ್ಕು ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ತಿಳಿಸಿ. ನೋಡಿ, ಇದು ಬೆಕ್ಕು ನಮ್ಮ ಮನೇಲಿರೋವಂಥದ್ದು ಬೆಕ್ಕಿದೆ. ಇದ್ರ ಹೆಸರು ಮಿನ್ನ ಅಂತ ಹೇಳಿ. ಬೆಕ್ಕಿನ ಹೆಸರು ಮಿನ್ನ ನೋಡಿ. ಈ ರೀತಿ ನಮ್ಮ ಮನೆ ಹತ್ರ ಇರೋವಂಥ ಗಿಡಗಳು. ಮತ್ತು ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇವು ಲೋ ಬರ್ಡ್ಸ್ ಬರ್ತಾವಲ್ಲ, ಅದು ಸಾಕಿದ್ದಾರೆ. ನಮ್ಮ ಭಾವನ ಮಗ ಈ ಥರ ಮನೆ ಕಟ್ಟಿದ್ದಾರೆ ಅವಕ್ಕೆ ನೋಡಿ. ಗೂಡು ಇಷ್ಟು ಚೆನ್ನಾಗಿದೆ, ಈ ರೀತಿ ಕಟ್ಟಿದ್ದಾರೆ. ಒಳಗಡೆ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತ. ಜಾಲರಿಯಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಅಲ್ಲಿದ್ದಾವೆ, ಒಳಗಡೆ ಇದ್ದಾವೆ. ಪಾಪ ಅವು ಗಾಬರಿ ಬೀಳ್ತವೆ ಅಂತ ನಾನು ಜಾಸ್ತಿ ಇದು ಮಾಡ್ತಾಯಿಲ್ಲ. ಕೆತ್ತೆ ಹಿಂ ಭಾಬಿಯೇ ಓ ನೋಡಿ, 4 ಇದಾವಂತೆ. ಒಂದು ಮರಿ ಹಾಕಿದೆಯಂತೆ ಲೋ ಬರ್ಡ್ಸು. ಆ ಥರ ಇದೆ ನಮ್ಮ ಮನೇಲಿ ಲೋ ಬರ್ಡ್ಸು. ಯಾರೋ 2 ತಗೊಂಡು ಹೋಗ್ಬಿಟ್ವಂತೆ. ಇನ್ನು 4 ಇದ್ದಾವೆ. ಒಂದು ಪಾಪು ಇದೆಯಂತೆ, ನನಗೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ನಿಮಗೆ ತೋರಿಸಿದಂಥ ರೋಸ್ ಏನಿದೆ ಕಿತ್ತು ಮುಡಿಸಿದ್ದೀನಿ. ಚೆನ್ನಾಗಿ ಕಾಣ್ತಿದೆಯಾ? ಇದು ನೋಡಿ, ಯಾರ ಹತ್ರನೂ ಹೋಗ್ತಾ ಇಲ್ಲ. ಇದು ಯಾರು ನಮ್ಮ ಮನೆಗಳಲ್ಲಿ ಯಾರ ಹತ್ರನೂ ಹೋಗ್ತಾ ಇಲ್ಲ. ಕೈಯಲ್ಲಿ ಚಪಾತಿ ತಗೊಂಡು ಹೆಂಗೆ ಆಡ್ತಾ ಇದ್ದಾಳೆ ನೋಡಿ, ಕೆಳಕ್ಕೆ ಹಾಕಿದ್ಲು. ಏಯ್ ಮತ್ತಿನ್ನೆಂದು ಏನು ಬೇಜಾರು ಗೊತ್ತಾ ಫ್ರೆಂಡ್ಸ್, ನನಗಿಲ್ಲಿ ನೆಟ್ಟು ವರ್ಕ್ ಆಗ್ತಾಯಿಲ್ಲ. ಯಾರ ವೀಡಿಯೋಸು ನೋಡೋಕ್ಕಾಗ್ತಾಯಿಲ್ಲ, ಯಾರ ವೀಡಿಯೋಗೂ ನಾನು ನೋಡೋಕ್ಕೆ ಆಗ್ತಾಯಿಲ್ಲ. ಆ ರೀತಿ ಬೆಳಿಗ್ಗೆ ಕರೆಕ್ಟು 9 ಗಂಟೆಗೆ 8-9 ಗಂಟೆಗೆ ನೆಟ್ಟು ಖಾಲಿ ಆಗೋಗುತ್ತೆ. ಇಲ್ಲಿ 4G ನೆಟ್ ಇರೋದ್ರಿಂದ ನಂದು ನೆಟ್ಟು ಯೂಸ್ ಆಗ್ತಾಯಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಹೆಚ್ಚು ಕಡಿಮೆ ನಾನು ಒಂದು 8 ದಿನ ಆಗುತ್ತೆ ನಾನು ಯಾರ ವೀಡಿಯೋಸೂ ನೋಡೋಕ್ಕಾಗಲ್ಲ. ನನ್ನ ವೀಡಿಯೋಸ್ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೂ ಇಷ್ಟಪಡ್ತೀನಿ. ಬಟ್ 8 ದಿನ ಆದಮೇಲೆ ಬಂದು ನಾನು ಎಲ್ಲ ವೀಡಿಯೋಸ್ನ ನಾನು ವಾಚಿಂಗ್ ಕೊಡ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಮತ್ತು ಇವಳು ಜಡೆಯಲ್ಲಿ ಹೂವು ಹೇಗೆ ಕಾಣ್ತಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತು ಸಿಗೋಣ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು. ಆಗಲೇ ಗಿಡದಲ್ಲಿತ್ತು ನೋಡಿ, ಈಗ ಇವಳು ಜಡೆಯಲ್ಲಿದೆ ಹೂವು. ಇವಳು ಯಾರ ಹತ್ರ ಫ್ರೆಂಡ್ಸ್ ಯಾರ ಹತ್ರನೂ ಹೋಗ್ತಾಯಿಲ್ಲ. ನಮ್ಮ ಮನೆಗಳಲ್ಲಿ ಎಲ್ಲ ಬೇಜಾರು ಮಾಡ್ಕೊತಾ ಇದ್ದಾರೆ. ತುಂಬ ಬೇಜಾರಾಗ್ತಾಯಿದೆ ನನಗೂ, ಇವಳು ಯಾರ ಹತ್ರನೂ ಹೋಗ್ತಾ ಇಲ್ವಲ್ಲ ಅಂತ ಹೇಳಿ.
ನೋಡಿ ಫ್ರೆಂಡ್ಸ್, ಈ ಥರ ಇರುವಂಥ ವಾತಾವರಣ ನೋಡಿ, ಗಿಡಗಳು ಹೂವುಗಳು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ನೆಕ್ಸ್ಟ್ ನಾನು ನಮ್ಮ ಮನೆಯಲ್ಲಿ ಆಗುವಂಥ ಕಾರ್ಯಗಳು ಅಂದರೆ ದೇವ್ರ ಕಾರ್ಯ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಬರ್ತ್ಡೇ ಫಂಕ್ಷನ್ ಏನಾಗಿದೆ ಅದೆಲ್ಲ ನಾನು ವಿಡಿಯೋಸು ಹಾಕ್ತೀನಿ. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.